ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪ್ರಶಾಂತ್, ನನ್ನ ಅಕೌಂಟಿಂದ 10 ಲಕ್ಷ ವಿಡ್ರಾ ಆಗಿದೆ ಅನ್ನೋದು ಮೆಸೇಜ್ ಬಂದಿದೆ. ಅದು ಚೆಕ್ಕಲ್ಲಿ. ನಾನು ಯಾರಿಗೆ ಚೆಕ್ ಕೊಟ್ಟಿದ್ದು ಜ್ಞಾಪಕ ಇಲ್ಲ. ಒಂದ್ಸಲಿ ಚೆಕ್ ಮಾಡಿ. ಸರ್, ಈ ನಂಬರ್ ಇರೋ ಚೆಕ್ನ ನಾವು ಡಿಸ್ಟ್ರಿಬ್ಯೂಟೇ ಮಾಡಿಲ್ಲ. ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ ಅಂದ್ರೆ ವಿತ್ಡ್ರಾ ಹೇಗಾಯ್ತು? ವೀರು, ಇದೇನು ಮೊದಲನೇ ಸಲ ಅಲ್ಲ ಹೀಗಾಗ್ತಿರೋದು. ನೀನ್ ಯಾರನ್ನಾದ್ರೂ ನಂಬೋದಾದ್ರೆ ತುಂಬಾ ಬ್ಲೈಂಡ್ ಆಗಿ ನಂಬಿಡ್ತೀಯ ವೀರು. ಪ್ರಶಾಂತ್, ಈ ಚೆಕ್ ಬುಕ್ ಸುಬ್ಬು ಹತ್ರ ತಾನೇ ಇರೋದು? ಹೌದು ಮೇಡಮ್, ಸುಬ್ಬು ಹತ್ರನೇ ಎಲ್ಲ ಚೆಕ್ ಬುಕ್ ಇರೋದು. ಅವರೇ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತಿರೋದು. ಸುಬ್ಬು ಬಂದಮೇಲೆ ವಿಚಾರಿಸೋದಾಯ್ತು ಬಿಡಕ್ಕ. ಏನೋ ಕನ್ಫ್ಯೂಷನ್ ಆಗಿರ್ಬೇಕು. ವೀರು, ಒಂದು ಸಲ ಆದರೆ ಅದು ಕನ್ಫ್ಯೂಷನ್, 2 ಸಲ 3 ಸಲ ಆದರೆ ಅದು ಇಂಟೆನ್ಷನಲ್. ನಂಬಿಕೆ ಇರಬೇಕು, ಆದರೆ ಕುರುಡು ನಂಬಿಕೆ ಇರಬಾರ್ದು. ಹಾಗಂತ ನಾನು ಸುಬ್ಬು ಮೇಲೆ ಅನುಮಾನ ಪಡ್ತಿಲ್ಲ. ಒಂದು ಸಲ ವಿಚಾರಿಸಿ ಕ್ಲಾರಿಫೈ ಮಾಡ್ಕೊಳ್ಳೋದು ಒಳ್ಳೇದಲ್ವಾ? ನಾನೇ ಸುಬ್ಬುಗೆ ಫೋನ್ ಮಾಡಿಸ್ತೀನಿ. ಅಕ್ಕ, ಫೋನ್ ಮಾಡೋದೆಲ್ಲ ಬೇಡ. ಹಾಗೊಂದು ವೇಳೆ ಅವನೇ ಆ ದುಡ್ಡನ್ನು ಉಪಯೋಗಿಸ್ಕೊಂಡಿದ್ರು ತಪ್ಪೇನಿಲ್ವಲ್ಲ? ವೀರು, ಅವನ ದುಡ್ಡನ್ನು ಯೂಸ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಆದರೆ ಯೂಸ್ ಮಾಡೋಕ್ಕೆ ಮುಂಚೆ ನಿನಗೊಂದ್ಸಲ ಇನ್ಫಾರ್ಮ್ ಮಾಡಬೇಕಲ್ವಾ? ಇರಲಿ ಬಿಡಕ್ಕ, ಆಮೇಲೆ ಅವನಾಗೆ ಬಂದು ಹೇಳ್ತಾನೆ. ಇಷ್ಟಕ್ಕೋಸ್ಕರ ಅವನಿಗೆ ಫೋನ್ ಮಾಡಿ ವಿಚಾರಿಸೋದೆಲ್ಲ ಚೆನ್ನಾಗಿ ಕಾಣಿಸಲ್ಲ. ಹೋದ್ಸಲ ನಾವು ಅವನನ್ನು ಸಿಕ್ಕಾಕ್ಸಕ್ಕೆ ಪ್ರಯತ್ನ ಪಟ್ವಿ, ಆದರೆ ಇವತ್ತು ಅವನಾಗೆ ಸಿಕ್ಕಾಕೊಂಡಿದ್ದಾನೆ. ಅವನ ಹತ್ರ ಇದ್ದ ಚೆಕ್ಕಲ್ಲಿ 10 ಲಕ್ಷ ರೂಪಾಯಿ ಡ್ರಾ ಆಗಿರೋದಂತೂ ನಿಜ. ಅದಕ್ಕೆ ಅವನು ಉತ್ತರ ಕೊಡಲೇಬೇಕು. ನಾವು ಬಲಿ ಬೀಸಕ್ಕೆ ಮುಂಚೆನೆ ಅವನು ಬಲಿಯಾಗೋದಕ್ಕೆ ರೆಡಿಯಾಗಿದ್ದಾನೆ. ಹಾಗಿದ್ರೆ ಈಗ ಸುಬ್ಬುನ ಇಮಿಡಿಯೇಟ್ ಆಗಿ ಮನೆಗೆ ಬರಕ್ಕೆ ಹೇಳ್ತೇನೆ. ಪ್ರಶಾಂತ್, ಪ್ರಶಾಂತ್. ಹಾಂ, ಹೇಳಿ ಮೇಡಮ್. ಸುಬ್ಬಿಗೆ ಫೋನ್ ಮಾಡಿ ಇಮಿಡಿಯೇಟ್ ಆಗಿ ಮನೆಗೆ ಬರಬೇಕಂತೆ ಅಂತ ಹೇಳಿ. ಅವನೇನಾದರೂ ಯಾಕೆ ಏನು ಅಂತ ಕೇಳಿದ್ರೆ ಮನೇಲಿ ಏನೋ ಪ್ರಾಬ್ಲಮ್ ಆಗಿದೆ ಸರ್, ಇಮಿಡಿಯೇಟಾಗಿ ಬರಕ್ಕೆ ಹೇಳಿದ್ರು ಅಂತ ಹೇಳಿ ಸಾಕು. ಇಲ್ಲ ಮೇಡಮ್, ಮನೆಗೆ ಬರೋಕ್ಕೆ ಹೇಳಿದ್ರೆ ಸುಬ್ಬು ಯಾವತ್ತೂ ಯಾಕೆ ಏನು ಅಂತ ಕೇಳೋದೇ ಇಲ್ಲ. ಸರಿ ಆಗಿದ್ರೆ ಫೋನ್ ಮಾಡಿ ಬರಕ್ಕೆ ಹೇಳಿ. ಓಕೆ ಸರ್. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.